ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟೊಂದು ಹುಳುಕುಗಳು, ಎಲ್ಲಿಂದ ಶುರು ಮಾಡಿದ್ರೆ ಎಲ್ಲಿ ಮತ್ತೆ ತೆರೆದುಕೊಳ್ಳುತ್ತೋ ಅನ್ನೋಂಥ ಭಯ. ಈಗಾಗಲೇ ಬೆಂಗಳೂರು ವಿಶ್ವವಿದ್ಯಾಲಯದ ಪದವಿ ತರಗತಿಗಳ ಉತ್ತರ ಪತ್ರಿಕೆಯ ಮೌಲ್ಯಮಾಪನ ಅನ್ನುವಂಥದ್ದು ಒಂದು ರೀತಿ ಅದು ಕೇರ್ ಮಾರ್ಕೆಟ್ ರೀತಿ ಸಂತಿಯಾಗಿದೆ ಅನ್ನುವಂಥ ಒಂದು ಆರೋಪ ಇದೆ. ಸೊ ಇವತ್ತು ಶಿಕ್ಷಣ ಯಾವ ರೀತಿ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ನಿಜಕ್ಕೂ ಕೂಡ ನಮ್ಮ ಮೌಲ್ಯಮಾಪನ ಮಾಡುವಂಥವರು ಯಾವ ಸ್ಥಿತಿಯಲ್ಲಿದ್ದಾರೆ, ಅವರ ಮನಸ್ಥಿತಿ ಹೇಗಿರುತ್ತೆ, ಯಾಕಂತಂದರೆ ಚಿತ್ತ ಯಾವ ಕಡೆ ಹೋಗ್ಬೋದು ಅಂತ ಒಂದು ಸಂತೆಯಲ್ಲಿ ನಿಜಕ್ಕೂ ಕೂಡ ಒಳ್ಳೆಯ ಮೌಲ್ಯಮಾಪನ ನಡೆಯುತ್ತಾ. ಸೊ ಇವತ್ತಿನ ನ್ಯೂಸ್ ಅವರ ಸಬ್ಜೆಕ್ಟ್ ಅದೇ ಮೌಲ್ಯಮಾಪನ ಸಂತೆ. ಬಹುಶಃ ತಾವು ನೋಡ್ತಾ ಇದ್ರೆ ಇದು ಮೌಲ್ಯಮಾಪನನ ಅಥವಾ ಅವರೇ ಪರೀಕ್ಷೆ ಬರೀತಾ ಇದ್ದಾರೆ ಅನ್ನೋ ಅನುಮಾನ ಬರುತ್ತೆ. ಅಂದರೆ ಅಷ್ಟೊಂದು ರೀತಿ ಒಂದು ರೀತಿ ಅದು ಕುರಿಗಳ ದೊಡ್ಡಿ ಹಾಗೆ ಅಲ್ಲಿ ಅಧ್ಯಾಪಕರನ್ನ ಬೆಂಗಳೂರು ವಿಶ್ವವಿದ್ಯಾಲಯ ಅಲ್ಲಿ BA ಇರ್ಬೋದು, BCom ಇರ್ಬೋದು, BSc ಈ ತರಗತಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಇವತ್ತು ಚುನಾವಣೆ ಕೂಡ ಬಂದಿರೋದ್ರಿಂದ ಎಲ್ಲ ಪಕ್ಷಗಳ ನಾಯಕರುಗಳು ಅಭ್ಯರ್ಥಿಗಳು ಸ್ವತಃ ಆ ಒಂದು ಮೌಲ್ಯಮಾಪನ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಾಡಬಾರದು ತೊಂದರೆ ಕೊಟ್ಟು ಅಲ್ಲಿ ಕೈ ಮುಗಿದು ಅವರು ಓಟನ್ನು ಕೂಡ ಕೇಳ್ತಾ ಇದ್ದಾರೆ. ಅಂದರೆ ಇದು ಒಂದು ರೀತಿ ಇಡೀ ಮೌಲ್ಯಮಾಪಕರ ಮೇಲೆ ಮಾಡುವಂಥ ಒಂದು ರೀತಿ ಅಮಾನವೀಯ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಕುಡಿಯೋ ನೀರಿಲ್ಲ, ಅಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ, ಅಲ್ಲಿ ಫ್ಯಾನ್ ಇಲ್ಲ, ಅಲ್ಲಿ ಒಬ್ಬರು ಕೂಡ ಕಡೆ 4 ಜನ ಕೂಡಿಸಿದ್ದಾರೆ. ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ನ್ಯಾಯವನ್ನು ಪಡೀತಾರೆ, ಆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಯಾವ ರೀತಿ ನಡೆಯುತ್ತೆ, ಸೊ ಮೌಲ್ಯಮಾಪನ ಮಾಡುವಂಥವರ ಒಂದು ಮನಸ್ಥಿತಿ ಹೇಗಿರ್ಬೋದು, ಇಂಥ ಒಂದು ಅವ್ಯವಸ್ಥೆ ಈ ಒಂದು ರೀತಿಯ ಸಂತೆಯಲ್ಲಿ ನಡೆಯುವಂಥ ಮೌಲ್ಯಮಾಪನಕ್ಕೆ ಎಷ್ಟು ಒಂದು ರೀತಿ ಕ್ರೆಡಿಬಿಲಿಟಿ ಬರುತ್ತೆ, ಇಂಥದ್ದೊಂದು ಪ್ರಶ್ನೆ ಇದೆ. ಸೊ ಈ ಒಂದು ಮೌಲ್ಯಮಾಪನ ಕೇಂದ್ರಕ್ಕೆ ಸುವರ್ಣ ನ್ಯೂಸ್ನ ಪ್ರತಿನಿಧಿ ನಂದಿನಿ ಖುದ್ದು ತೆರಳಿದಾಗ ಅಲ್ಲಿ ಕಂಡು ಬಂದಂಥ ಚಿತ್ರಣ ಏನು, ನಂದಿನಿ ಹೇಳ್ಕೊಡ್ತಾರೆ. ಸಾವಿರಾರು ಪದವಿ ವಿದ್ಯಾರ್ಥಿಗಳ ಹಣೆ ಬರಹವನ್ನ ಈಗಾಗಲೇ ಟೀಚರ್ಸ್ಗಳು ಬರಿತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಅವರಿಗೆ ಬೆಂಗಳೂರು ವಿವಿ ಆವರಣದಲ್ಲಿ ಫೆಸಿಲಿಟಿಗಳಿವೆಯಾ? ಬನ್ನಿ ನೋಡ್ಕೊಂಬರೋಣ. ಮಾಸ್ ಕಾರ್ಡ್ ಫೋರ್ಜರಿ ಆಗ್ತಿದೆ, ಅಕ್ರಮ ನಡೀತಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ವಿವಿ ಇವಾಗ ತನ್ನ ಕ್ಯಾಂಪಸ್ನಲ್ಲೇ ವ್ಯಾಲ್ಯೂಯೇಷನ್ ನಡೆಸಿದೆ. ಉತ್ತರ ಪತ್ರಿಕೆಗಳನ್ನ ವ್ಯಾಲ್ಯೂಯೇಷನ್ ಮಾಡ್ತಿರುವಂತಹ ಲೆಕ್ಚರರ್ಗಳನ್ನ ನೀವು ನೋಡ್ತಿದ್ದೀರಿ. ಇಲ್ಲಿರೋ ಚಿತ್ರಣ ನೋಡಿ ನೀವು. ಅವ್ರು ಯೂಸ್ ಮಾಡ್ತಿರೋ ಟೇಬಲ್ಗಳಾಗಲಿ ಇಲ್ಲ ಚೇರ್ಗಳಾಗಲಿ ಪ್ರತಿಯೊಂದು ಅವ್ಯವಸ್ಥೆಗೆ ಕೈ ಹಿಡಿದಂತಹ ಕನ್ನಡಿಯಾಗಿದೆ. ಸಾಮಾನ್ಯವಾಗಿ ಇಲ್ಲಿನ ಟೀಚರ್ಗಳೇ ಹೇಳೋ ಮೂಲಕ ಇದೊಂದು ಮದುವೆ ಮನೆಗೆ ಯೂಸ್ ಮಾಡಿಸುವಂತಹ ಟೇಬಲ್ಗಳು. ಇಂತಹ ಟೇಬಲ್ನಲ್ಲಿ ಮಕ್ಕಳ ಭವಿಷ್ಯವನ್ನ ನಿರ್ಧಾರ ಮಾಡಕ್ ಸಾಧ್ಯನಾ? ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಇನ್ನು ಚೇರ್ಗಳು ನೋಡ್ತಿರ್ಬೋದು. ಇಡೀ ಡೇ ಸುಮಾರು 100 ಜನ ವಿದ್ಯಾರ್ಥಿಗಳ ಭವಿಷ್ಯವನ್ನ ಗಂಟೆಗಟ್ಟಲೆ ಕಣ್ಣಲ್ಲಿ ಕಣ್ಣಿಟ್ಟು ಕಾದು ಇಲ್ಲಿನ ಟೀಚರ್ಸ್ಗಳು ಓದಬೇಕಾಗುತ್ತೆ. ತದನಂತರ ಅದಕ್ಕೆ ಮಾರ್ಕ್ಸ್ ಅನ್ನ ನೀಡಬೇಕಾಗುತ್ತೆ. ಈ ರೀತಿ ಫೆಸಿಲಿಟಿಗಳು ಕಡಿಮೆ ಆದ್ರೆ ಅವರು ಯಾವ ರೀತಿ ಮೌಲ್ಯವರ್ಧಿತವಾದಂತಹ ರಿಸಲ್ಟ್ ಕೊಡೋಕೆ ಸಾಧ್ಯ? ಚೇರ್ಗಳೆಲ್ಲ ನೋಡಿ, ಹೀಗೆ ಪ್ರತಿದಿನ ಬೆನ್ನಿಗೆ ಇಷ್ಟು ಡಿಸ್ಟೆನ್ಸ್ ಇರುತ್ತೆ, ಎಷ್ಟು ಬ್ಯಾಕ್ ಪೇನ್ ಬರುತ್ತೆ. ಇದಕ್ಕೋಸ್ಕರನೇ ಟೀಚರ್ಸ್ಗಳು ವ್ಯಾಲ್ಯೂಯೇಷನ್ಗೆ ಬರೋದಕ್ಕೆ ಹಿಂದೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಸಹ ಕಾಡ್ತಿದೆ. ಮೌಲ್ಯಮಾಪನ ಮಾಡ್ತಿರುವಂತಹ ತಂಡ ಅಂತೂ ಸುಸಜ್ಜಿತವಾಗಿದೆ. ಈಗಾಗಲೇ ಯೂನಿಟ್ಗಳನ್ನು ಮಾಡಿಕೊಂಡು CCTVಯನ್ನು ಅಳವಡಿಸಿ ಅದ್ರ ಮೂಲಕ ಈಗಾಗಲೇ ಮೌಲ್ಯಮಾಪನ ನಡೀತಿದೆ. ಆದರೆ ಆ ಮೌಲ್ಯಮಾಪನ ಮಾಡ್ತಿರುವಂತಹ ಗುಣಮಟ್ಟದ ಬಗ್ಗೆ ಸಾಕಷ್ಟು ಅನುಮಾನ ಇದೆ. ಇಲ್ಲಿರೋ ಸಾಕಷ್ಟು ಜನ ಕೇಳ್ಬೋದು, ಸರ್ ಯಾವ ರೀತಿ ಇದೆ ಫೆಸಿಲಿಟಿ ಇಲ್ಲಿ? ಮೇಡಮ್, ಇಲ್ಲಿ ಫೆಸಿಲಿಟಿ ರೂಮ್ ಫೆಸಿಲಿಟಿ ಇಲ್ಲ. ಇಲ್ಲಿ ಕಾರಿಡಾರಲ್ಲಿ ವ್ಯಾಲ್ಯೂಯೇಷನ್ ಮಾಡಿಸ್ತಾ ಇದ್ದಾರೆ. ರೂಮ್ಗಳಲ್ಲಿ ಮಾಡಿಸ್ತಾ ಇದ್ದಾರೆ, ಡಿಸ್ಟರ್ಬೆನ್ಸ್ ಇರ್ತಾ ಇರಲಿಲ್ಲ. ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಈ ಸ್ವಲ್ಪ ಇನ್ಕನ್ವೀನಿಯನ್ಸ್ ಇದೆ ಅಂತ ಹೇಳ್ಬೋದು ಮೇಡಮ್. ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಕೋಲಾರದಿಂದ ಬಂದಿದ್ದೀವಿ ಮೇಡಮ್. ಯಾವ ಜಿಲ್ಲೆಗಳಿಂದ ಜನ ಬಂದಿದ್ದಾರೆ ಸರ್? ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಎಷ್ಟು ಕಾಲೇಜ್ ಇದೆ ಎಲ್ಲ ಕಡೆಯಿಂದ ಬಂದಿದ್ದಾರೆ ಮೇಡಮ್ ವ್ಯಾಲೆಟರ್ಸ್. ಏನು ಅನಿಸುತ್ತೆ? ಮದುವೆ ಮನೆ ಊಟಕ್ಕೆ ಕೂತ ಥರ ಫೀಲ್ ಆಗ್ತಿದೆಯಾ? ಕರೆಕ್ಟಾಗಿ ಅನಿಸುತ್ತೆ ಮೇಡಮ್. ಏನು ಹೇಳ್ತಾರೆ ಬರಲ್ಲ ಟೀಚರ್ಸ್ಗಳು ಈ ಥರ ತುಂಬ ಅಸಡ್ಡೆ ತೋರಿಸ್ತಾರೆ ಅಂತ ಆರೋಪ ಮಾಡುತ್ತೆ ಬೆಂಗಳೂರು ವಿವಿ. ಅವ್ರು ಮಾಡಿರೋ ಫೆಸಿಲಿಟಿ ಬಗ್ಗೆ ಏನೇನು ಚೇಂಜಸ್ ಕೇಳ್ತೀರಾ? ಫೆಸಿಲಿಟಿ ಅಂದರೆ ವ್ಯಾಲ್ಯೂಯೇಷನ್ಗಂತಲೇ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ವ್ಯಾಲ್ಯೂಯೇಷನ್ ಸೆಂಟರ್ ಅಂತ ಮಾಡಬೇಕು. ಬೇರೆ ಬೇರೆ ಕಾಲೇಜಲ್ಲಿ ಮಾಡಬಾರ್ದು. ಮತ್ತು ಅಲ್ಲಿ ಎಲ್ಲ ವ್ಯಾಲೆಟರ್ಸ್ ಬೇಕಾಗಿರ್ತಂಗೆ ಎಲ್ಲ ಫೆಸಿಲಿಟೀಸನ್ನು ಕೊಡಬೇಕು. ಎಷ್ಟು ಜನಕ್ಕೆ ಈ ಥರ ಸಮಸ್ಯೆ ಆಗಿದೆ ಸರ್? ಪ್ರಾಬಲಿ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ರಿಗೂ ಆಗ್ತಾ ಇದೆ ಮೇಡಮ್. ವ್ಯಾಲೆಟರ್ಸ್ ಎಲ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಎಲ್ಲಿ ಉಳ್ಕೋತಾ ಇದ್ದೀರಾ ಇದಕ್ಕೋಸ್ಕರ? ಹಾಂ ಮೇಡಮ್, ಬೆಂಗಳೂರಲ್ಲಿ ಉಳ್ಕೊಳ್ತಾ ಇದ್ದೀವಿ. ಅದೇ ರೂಮ್ ಏನು ಸಪ್ರೇಟಾಗಿ ಮಾಡ್ಕೊಂಡು ಅದಕ್ಕೆ ಖರ್ಚು ಸಪ್ರೇಟಾಗಿ ಕೊಡ್ತಿದ್ದೀರಾ? ಹೌದು ಮೇಡಮ್, ಕೊಡ್ತಾ ಇದ್ದೀವಿ. ಫೆಸಿಲಿಟಿ ಶುಡ್ ಇಂಪ್ರೂವ್. ಎಸ್, ಹಾಂ, ಫೆಸಿಲಿಟಿ ಇಂಪ್ರೂವ್ ಆಗಬೇಕು. ಟೇಬಲ್ಸ್ ಆ್ಯಂಡ್ ಚೇರ್ಸ್ ಅಟ್ಲೀಸ್ಟ್ ನಮಗೆ ಕಂಫರ್ಟಬಲ್ ಆಗಿರುವಂಥದ್ದು ಕೊಡಬೇಕು. ಈ ಥರ ಊಟಕ್ಕೆ ಹಾಕುವಂಥ ಟೇಬಲ್ಸ್ ಆ್ಯಂಡ್ ಇಟ್ ಈಸ್ ಡರ್ಟಿ ಆಲ್ಸೋ. ಕಾರಿಡಾರಲ್ಲಿ ಆ್ಯಂಡ್ ಸೊಳ್ಳೆ ಪ್ರಾಬ್ಲಮ್ ಇದೆ. ಇಲ್ಲಿ ಮಸ್ಕಿಟೋ ಕಾಯಿಲ್ ಹಾಕ್ಕೊಂಡು ಕೆಲಸ ಮಾಡಬೇಕಾಗ್ತಾ ಇದೆ. ಅದರ್ವೈಸ್ ಥಿಂಗ್ಸ್ ಆರ್ ಸಿಸ್ಟಮ್ಯಾಟಿಕ್ ಅದರ್ವೈಸ್, ಬಟ್ ಫೆಸಿಲಿಟೀಸ್ ಹಿಯರ್ ನೀಡ್ ಟು ಇಂಪ್ರೂವ್.
ಶೌಚಾಲಯದ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ. ಇಷ್ಟೆಲ್ಲದರ ಮಧ್ಯೆ ವಿದ್ಯಾರ್ಥಿಗಳ ಬದುಕನ್ನು ಹೇಗೆ ಕಟ್ಕೊಡ್ಬೇಕು, ಇಂತಹ ಡಿಸ್ಟರ್ಬೆನ್ಸ್ನ ನಡುವೆ ಉತ್ತಮ ಗುಣಮಟ್ಟದ ರಿಸಲ್ಟನ್ನು ನೀಡಿ ಒಂದು ಸಣ್ಣ ತಪ್ಪಾದರೂ ಸಹ ಶಿಕ್ಷಕರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಂಡವನ್ನು ವಿಧಿಸಲಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಸಹ ಕೈಗೊಳ್ಳಲಾಗುತ್ತೆ. ಹಾಗಾದರೆ ನೀವು ನೀಡ್ತಿರುವಂತಹ ಫೆಸಿಲಿಟಿನೇ ಸರಿ ಇಲ್ಲ. ಯಾವ ರೀತಿ ನಾವು ಮೌಲ್ಯವರ್ಧಿತವಾಗಿ ಇಲ್ಲಿನ ಮೌಲ್ಯಮಾಪನಕ್ಕೆ ಇಳಿಬೇಕು ಅನ್ನೋದು ಪ್ರತಿಯೊಬ್ಬ ಶಿಕ್ಷಕರ ಪ್ರಶ್ನೆಯಾಗಿದೆ. ಬೆಂಗಳೂರಿನ ಕ್ಯಾಂಪಸ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಎಸ್, ಇದು ಅಲ್ಲಿನ ಚಿತ್ರಣ. ಯಾಕಂದರೆ ನಂದಿನಿ ಅಲ್ಲಿ ಭೇಟಿ ನೀಡಿದಾಗ ಅನೇಕರು ಒಂದರಿಷ್ಟಿ ಬಹಳ ಭಯದಲ್ಲೇ ಒಂದಷ್ಟು ಅಂಶಗಳನ್ನು ಹೇಳಿದರೆ, ನಿಜಕ್ಕೂ ಕೂಡ ಇಂಥ ಒಂದು ವಾತಾವರಣದಲ್ಲಿ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ನ್ಯಾಯಯುತವಾಗಿ ಆಗುತ್ತೆ. ಯಾಕಂತಂದ್ರೆ ಯಾವ ಮನಸ್ಥಿತಿಯಲ್ಲಿ ಅಂದರೆ ಯಾವುದೇ ಟೆನ್ಷನ್ ಇಲ್ಲದೇ ಅಲ್ಲಿ ಮೌಲ್ಯಮಾಪನ ನಡಿಬೇಕಾಗತ್ತೆ. ಇದ್ರ ಜೊತೆಗೆ ನಮ್ಮ ರಾಜಕಾರಣಿಗಳು ಕೂಡ ಬಿಡಬೇಕಲ್ಲ, ಅವರು ಕೂಡ ಚುನಾವಣೆ ನೆಪದಲ್ಲಿ ಇವತ್ತು ಅಲ್ಲಿ ಕೈ ಮುಕ್ಕೊಂಡು ಭಾರತೀಯ ಜನತಾ ಪಕ್ಷ ನಾಯಕರಿರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಚುನಾವಣೆಯ ಸಂದರ್ಭದಲ್ಲಿ ಅವರು ಕಾಂಪೌಂಡ್ ಒಳಗಡೆ ಅವರು ತಮ್ಮ ಮತವನ್ನು ಪ್ರಚಾರ ಮಾಡ್ಬೋದು, ಮತ ಹಾಕಿ ಅಂತ ಕೇಳ್ಬೋದು. ಆದರೆ ಮೌಲ್ಯಮಾಪನ ಕೇಂದ್ರಕ್ಕೆ ಈ ಅಭ್ಯರ್ಥಿಗಳು BJP ನಾಯಕರು ನುಗ್ಗಿದ್ರೆ ಪರಿಸ್ಥಿತಿ ಏನಾಗ್ಬೋದು ನೋಡಿ. ಸಚಿವ ಹಾಲಿ ಸಂಸದ ಅನಂತಕುಮಾರ್ ಸೇರಿದಂತೆ BJP ನಾಯಕರಂತ CT ರವಿ ಮತ್ತು ಪಕ್ಷದ ನಾಯಕರುಗಳು ಈ ಒಂದು ಮೌಲ್ಯಮಾಪನ ಕೇಂದ್ರದಲ್ಲಿನೇ ಒಂದು ಪ್ರಚಾರ ಒಂದು ಸಭೆಯನ್ನು ಕೂಡ ಮುಗಿಸ್ಬಿಟ್ರು. ಯಾಕಂತಂದ್ರೆ ಇದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರ ಕೊಡೋದು. ಯಾಕಂತಂದ್ರೆ ಅಲ್ಲಿ ಮೌಲ್ಯಮಾಪನ ನಡೀತಾ ಇದೆ, ಅಷ್ಟು ಗೊತ್ತಿದ್ರೂ ಕೂಡ BJP ನಾಯಕರುಗಳು ಅಲ್ಲಿ ಹೋಗಿ ಪ್ರಚಾರವನ್ನು ಪ್ರಚಾರ ನಡೆಸಿರ್ತಕ್ಕಂಥದ್ದು ಕೂಡ ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ಏನು ನಡೀತಾ ಇದೆ ಅಂತಂದರೆ ಆತಂಕ ಪಡುವಂಥದ್ದು. ಅಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ನಡೀತಾ ಇದೆ. ಕನಿಷ್ಠ ಪ್ರಜ್ಞೆನೂ ಕೂಡ ಇಲ್ಲಿ BJP ನಾಯಕರಿಗೆ ಕಾಣಲಿಲ್ವಾ? ಆ ಪ್ರಜ್ಞೆ ಕೂಡ ಇಲ್ಲಿ ಮರೆತು ಹೋಗಿತ್ತು. ಯಾಕಂತಂದ್ರೆ ನಡೀತಾ ಇರತಕ್ಕಂಥದ್ದು ಮೌಲ್ಯಮಾಪನ ನಡೀತಾ ಇದೆ. ಅಲ್ಲಿ ಎಷ್ಟು ತೊಂದರೆ ಆಗ್ಬೋದು ಅಂತಂದರೆ ಅವರ ಮನಸ್ಥಿತಿಗೆ ಯಾವ ರೀತಿಯಾಗಿ ನಾವು ಹೇಳಬೇಕಂತಂದರೆ, ಇಂಥ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ನಾಯಕರು ಮೌಲ್ಯಮಾಪನ ಕೇಂದ್ರಕ್ಕೆ ಹೋಗಿ ಪ್ರಚಾರ ನಡೆಸಬಹುದಾ, ಅಥವಾ ಪರ್ಮಿಷನ್ ಕೊಟ್ಟವರು ಕೂಡ ಮಹಾನುಭಾವರು ಎಂಥವ್ರು ಇರ್ಬೋದು. ಇಂಥ ಒಂದು ಮೌಲ್ಯಮಾಪನ ಅಂತ ಪವಿತ್ರವಾದಂಥ ಒಂದು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಂಥ ಜಾಗದಲ್ಲಿ ಹೋಗಿ ಮತವನ್ನು ಕೇಳುವಂಥದ್ದು ಎಷ್ಟು ಸರಿ? ಯಾಕಂದರೆ ಮತವನ್ನು ಕೇಳುವಂಥ ಹಕ್ಕಿದೆ, ಆದರೆ ಎಲ್ಲಿ ಕೇಳಬೇಕನ್ನೋ ಕೂಡ ಕನಿಷ್ಠ ಪ್ರಜ್ಞೆ ಇರಬೇಕಾಗುತ್ತೆ. ಅದು BJPಯ ನಾಯಕರು ಈ ತೆರಳಿರತಕ್ಕಂಥ ದೃಶ್ಯಗಳು ನಮಗೆ ಸಿಕ್ಕಿದೆ. ಆದರೆ BJP ಜೊತೆಗೆ ಕಾಂಗ್ರೆಸ್ನ ನಾಯಕರು ಕೂಡ ತೆರಳಿದ್ದಾರೆ, JDSನ ಅಭ್ಯರ್ಥಿ ನಾಯಕರು ಕೂಡ ತೆರಳಿದ್ದಾರೆ, ಮತವನ್ನು ಕೇಳಿದ್ದಾರೆ. ಹಾಗಾದರೆ ಇದೆಂಥ ಮೌಲ್ಯಮಾಪನ ಕೇಂದ್ರ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಕೇಳಬೇಕಾಗುತ್ತೆ. ಎಸ್, ಈಗ ಈ ಎರಡೂ ದೃಶ್ಯಗಳು ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ನಿಜಕ್ಕೂ ಕೂಡ ಮೌಲ್ಯಮಾಪನ ಕೇಂದ್ರನ ಅಲ್ಲ, ಇದು ಮೌಲ್ಯಮಾಪನ ಸಂತೆ ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣುತ್ತೆ. ಸೊ ನಾನು ಚರ್ಚೆಯನ್ನು ಮಾಡ್ತೀನಿ ವಿಷಯದ ಬಗ್ಗೆ. ಒಂದು ಶಿಕ್ಷಣ ಕ್ಷೇತ್ರ ಯಾವ ರೀತಿ ಉದ್ಧಾರ ಆಗಬೇಕು, ಯಾವ ರೀತಿ ಅದು ಪ್ರಗತಿಯತ್ತ ಮುಖ ಮಾಡಬೇಕು, ಬೆಳಿಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಚರ್ಚೆ ಮಾಡುವಂಥದ್ದು. ಹಾಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬಜೆಟನ್ನು ಮಂಡಿಸುತ್ತೆ. ಆದರೆ ಇಂಥ ಒಂದು ಪ್ರಮುಖವಾದಂಥ ಮೌಲ್ಯಮಾಪನಕ್ಕೆ ಬೇಕಾದಂಥ ಅಗತ್ಯ ಸವಲತ್ತುಗಳನ್ನು ಕೊಡುವಂಥದ್ರಲ್ಲಿ ಯಾಕೆ ಹಿಂದೇಟು ಆಗ್ತಾ ಇದೆ? ಅದ್ರ ಜೊತೆಗೆ ರಾಜಕೀಯ ಪಕ್ಷಗಳ ನಾಯಕರು ಕೂಡ ನುಗ್ತಾರೆ ಆ ಮೌಲ್ಯಮಾಪನ ಕೇಂದ್ರಕ್ಕೆ ಅಂತಂದರೆ, ಹಾಗಾದರೆ ಅಲ್ಲಿ ಯಾವ ರೀತಿ ವ್ಯವಸ್ಥೆಗಳಿದ್ದಾವೆ? ಸೊ ನಾನು ಚರ್ಚೆಯನ್ನು ಮಾಡ್ತೀನಿ. ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಕುಲಸಚಿವರು ಮೌಲ್ಯಮಾಪನ ಡಾಕ್ಟರ್ ಕೆ. ಪುಟ್ಟರಾಜ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ವಿದ್ಯಾರ್ಥಿ ಈ ಒಂದು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಬಂದಿದೆ. ನಮ್ಮ ಜೊತೆಗೆ ರಂಜನ್ ಇದ್ದಾರೆ. ರಂಜನ್, ನಿಮ್ಗೆ ಕೂಡ ಸ್ವಾಗತ. ಹಾಗೆ SFN ರಾಷ್ಟ್ರೀಯ ಕಾರ್ಯದರ್ಶಿ ಅನಂತನಾಯಕ್ ನಮ್ಮ ಜೊತೆಗೆ ಅನಂತನಾಯಕ್, ನಿಮ್ಗೆ ಕೂಡ ಸ್ವಾಗತ. ಹಾಗೆ ಇನ್ನೊಬ್ಬ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ, ಗಣೇಶ್ ಬಾರ್ಕಿ, ತಮಗೂ ಕೂಡ ಸ್ವಾಗತ. ಹಾಗೆಯೇ ನಮ್ಮ ಜೊತೆಗೆ ಇನ್ನೊಬ್ಬರು ಸರ್ಕಾರಿ ಕಾಲೇಜು ಅಧ್ಯಾಪಕರ ಸಂಘದ ಪ್ರೊಫೆಸರ್ ಶಿವಪೂಜಿ ಕೋಟಿ ಇದ್ದಾರೆ. ನಿಮಗೆ ಸ್ವಾಗತ. ನಾನು ನೇರವಾಗಿ ಪುಟ್ಟರಾಜ್ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇದು ನಿಜಕ್ಕೂ ಕೂಡ ಮೌಲ್ಯಮಾಪನ ಅಂತ ನಾವು ಕರಿಬಹುದಾ? ಇದೊಂದು ಶಿಕ್ಷಣ ವ್ಯವಸ್ಥೆಯ ಬೆಳವಣಿಗೆಯ ಸಂಕೇತವ? ಅಲ್ಲಿ ರಾಜಕೀಯ ನಾಯಕರು ಬಂದು ಪ್ರಚಾರ ಮಾಡ್ತಾರೆ, ಅಲ್ಲಿ ಮೌಲ್ಯಮಾಪಕ್ಕೆ ಎದ್ದು ನಿಲ್ತಾರೆ, ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ, ಟೇಬಲ್ ವ್ಯವಸ್ಥೆ ಇಲ್ಲ, ಒಂದು ಸಾವಿರಾರು ಜನ ಅವತ್ತು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. ಹೇಗಿದ್ದು ವ್ಯವಸ್ಥೆ ಅಂತ? ಇದು ಇವತ್ತಿನ ಸಮಸ್ಯೆ ಏನಲ್ಲ. ನೀವು ಟಿವಿಯಲ್ಲಿ ತೋರಿಸಿದ್ರಿ, ಜಾಗ ಯಾವುದೋ ಒಂದು ಕಾರ್ನರಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ಕಾಣಿಸ್ತಿದೆ ಮೌಲ್ಯಮಾಪನ ವಿಭಾಗದಲ್ಲಿ. ಅದು ಹಿಂದೆ ಆ ಜಾಗವನ್ನು ನಾವು ಮಾಡಿದಾಗ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ ಕೆಲವೇ ಸಾವಿರ ವಿದ್ಯಾರ್ಥಿಗಳಿದ್ರು. ಇವಾಗ ಏನಾಗಿದೆ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ
3 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೌಲ್ಯಮಾಪನ ನಡೆಯೋದ್ರಿಂದ, ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಆಗೋದ್ರಿಂದ ಆ ಜಾಗ ಸಾಧ್ಯ ಆಗೋದಿಲ್ಲ. ಹಿಂದೆ ಮೊದಲಿಂದಲೂ ಕೂಡ ಸೆಂಟ್ರಲೈಸ್ಡ್ ವ್ಯಾಲ್ಯೂಷನ್ ಆಗ್ತಾ ಇದೆ, ಡಿಫರೆಂಟ್ ಶಿಫ್ಟಲ್ಲಿ ಮಾಡ್ತಾಯಿದ್ರು. ಇವಾಗ ಪ್ರತಿ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಷ್ಟು ಜಾಗದ ಕೊರತೆ ಇದೆ. ಆಮೇಲೆ ಎಲ್ಲವೂ ಒಂದೇ ಕಡೆ ಆಗೋದಿಲ್ಲ, ಅಲ್ಲಿ ಒಂದು 4-5 ಸೆಂಟರ್ ಇದೆ, ಡಿಸ್ಟ್ರಿಬ್ಯೂಟ್ ಆಗಿ ಆಯಾ ಬಿಲ್ಡಿಂಗ್ಗಳಲ್ಲಿ ಮಾಡ್ತಾರೆ. ಅದು ಮೊದಲಿಂದ ಬಂದಂಥ ವ್ಯವಸ್ಥೆ. ಆಮೇಲೆ ಡಾಕ್ಟರ್ ಪ್ರಭುದೇವ್ ಅವರು ಕುಲಪತಿಯಾಗಿ ಬಂದ ನಂತರ ಕೆಲವು ರಿಫಾರ್ಮ್ ಸುಧಾರಣೆಗಳಾಗಿ ಅದನ್ನು ಬೇರೆ ಬೇರೆ ವಿಭಾಗಗಳಿಗೆ ವರ್ಗಾಯಿಸಿದ್ವಿ. ಇವಾಗ ಇದಕ್ಕೆ ಯಾವ ಅನಾನುಕೂಲತೆಯಿಂದ ಇವಾಗ ಸೆಂಟ್ರಲೈಸ್ ಮಾಡಬೇಕಾಗ್ಬಂತ ಗೊತ್ತಿಲ್ಲ. ಬಹುಶಃ ಎಲ್ಲವೂ ಆದಂಗಿಲ್ಲ. ಇದಕ್ಕೆ ಸೂಕ್ತವಾಗಿ ಬಹುಶಃ ಕುಲಸಚಿವರು ಅಲ್ಲ, ನನಗೇನು ಗೊತ್ತಾ, ಹಿಂದಿನ ಇದೆ ಅನ್ನೋದು ದೊಡ್ಡ ವಿಚಾರ ಅಲ್ಲ, ಅದು ಬದಲಾವಣೆ ಆಗ್ಬೇಕಲ್ಲ. ಅಲ್ಲ, ಬದಲಾವಣೆ ಈಗ ಆಗ್ತದೆ. ಒಂದು ಮೌಲ್ಯಮಾಪನ ಅಂದ್ರೆ ಯೂಜಿಸ್ ನಾರ್ಮ್ಸ್ ಇರುತ್ತೆ. ಅಲ್ಲ, ರಿಫಾರ್ಮ್ ಹೀಗೆ ಇರಬೇಕು. ರಿಫಾರ್ಮ್ ಅಧ್ಯಾಪಕ, ಒಬ್ಬ ಶಿಕ್ಷಕ ಮೌಲ್ಯಮಾಪನ ಮಾಡಬೇಕಾದ್ರೆ ತನ್ನ ಮನೆಯ 108 ಟೆನ್ಷನ್ಗಳು, ಅಲ್ಲಿರ್ತಕ್ಕಂಥ ಟೆನ್ಷನ್ಗಳು, ಇನ್ಯಾರೋ ಬರ್ತಕ್ಕಂಥ ಟೆನ್ಷನ್ಗಳು ತಗೊಂಡ್ರೆ ಅವ್ನು ಯಾವ ರೀತಿ ಮೌಲ್ಯಮಾಪನ ಮಾಡಕ್ಕೆ ಸಾಧ್ಯ ಇದೆ? ಅಲ್ಲ, ವಾಸ್ತವವಾಗಿ ವಿದ್ಯಾರ್ಥಿಗಳ ಪತ್ರಿಕೆಗಳನ್ನು, ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡುವಾಗ ಅಧ್ಯಾಪಕರು ಸಾಮಾನ್ಯವಾಗಿ ನಿರ್ಭೀತರಾಗಿ ಮತ್ತು ಶಾಂತ ಮನಸ್ಸಿನಿಂದ ಅವರು ಸಂಪೂರ್ಣವಾಗಿ ಮಗ್ನರಾಗಿ ವ್ಯಾಲ್ಯೂಷನ್ ಮಾಡಬೇಕಾಗ್ತದೆ. ಈಗ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ಅದು ಮಾಡೇ ಮಾಡ್ತಾರೆ ಅಧ್ಯಾಪಕರ ಒಂದು ಮಾಡಲ್ಲ ಅಂತ ಹೇಳ್ತಲ್ಲ, ಆದ್ರೆ ಅವರ ಮನಸ್ಥಿತಿ. ಆದರೆ ಈ ಒಂದು ಜಾಗದಲ್ಲಿ ಅಲ್ಲ, ಈ ಜಾಗದಲ್ಲಿ ಅನುಕೂಲ ಸ್ವಲ್ಪ ಅವರಿಗೆ ಸೌಲಭ್ಯಗಳ ಕೊರತೆ ಇದೆ ಅಂತ ಅಂದ್ಕೊಂಡ್ರು ಕೂಡ ಅವರು ಅದರ ದುಷ್ಪರಿಣಾಮ ವ್ಯಾಲ್ಯೂಷನ್ ಮೇಲೆ ಆಗುತ್ತೆ ಅಂತ ನೇರವಾಗಿ ಆರೋಪ ಮಾಡಕ್ಕೆ ಬರೋದಿಲ್ಲ. ಅದು ತುಂಬಾ ನಾನು ಅಧ್ಯಾಪಕರನ್ನೇ ಕೇಳ್ತೇನೆ. ನಾನು ಶಿವಪೂಜೆ ಅವರೇ, ಈ ದೃಶ್ಯಗಳು ನೋಡ್ತಾ ಇದ್ರಿ, ಅಲ್ಲಿ ಪಕ್ಷಗಳ ನಾಯಕರು ಬಂದು ಕೈ ಮುಗಿತಾರೆ, ಆ ಮೌಲ್ಯಮಾಪಕ ಎದ್ದು ನಿಲ್ತಾರೆ. ಅದ್ರ ಜೊತೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಟೇಬಲ್ ವ್ಯವಸ್ಥೆ ಇಲ್ಲ, ಅಲ್ಲಿ ಸೊಳ್ಳೆ ಕಾಟ ಇದೆ. ಹಾಗಾದ್ರೆ ಒಂದು ಪರೀಕ್ಷೆ ಮತ್ತು ಮೌಲ್ಯಮಾಪನ ಎರಡು ಮಹತ್ವದ ಶಿಕ್ಷಣದಲ್ಲಿ ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಒಂದು ಪರೀಕ್ಷೆ ಮತ್ತು ಮೌಲ್ಯಮಾಪನದಲ್ಲಿ ನಿರ್ಧಾರ ಆಗುತ್ತೆ ಈಗಿನ ಸಂದರ್ಭದಲ್ಲಿ. ಮೌಲ್ಯಮಾಪನ ಅನ್ನೋದು ಒಬ್ಬ ವಿದ್ಯಾರ್ಥಿಯ ಒಂದು ಜೀವನವನ್ನು ನಿರೂಪಿಸುವಂಥ ಒಂದು ಕಾರ್ಯ. ಅಂಥ ಸಂದರ್ಭದಲ್ಲಿ ನಾವು ಪೂರ್ವಯೋಜಿತವಾಗಿ ಮೂಲಭೂತವಾಗಿ ಸಿದ್ಧತೆಯನ್ನು ಮಾಡ್ಕೋಬೇಕು. ಬಹುಶಃ ನಾವೆಲ್ಲ ಈಗ PUC-ನಲ್ಲಿ ನಡೀತಾ ಇರುವಂಥ ಒಂದು ಸಿದ್ಧತೆಯನ್ನು ನೋಡಿದ್ದೀವಿ. PUC-ನಲ್ಲಿ ಸುಮಾರು ಕಾಲೇಜುಗಳು ಕರ್ನಾಟಕದಲ್ಲಿದ್ದಾವೆ. ಆ ಕಾಲೇಜುಗಳಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡಿ ಮುಖ್ಯವಾಗಿ ಒಂದು ಪ್ಯಾನಲನ್ನು ಮಾಡ್ತಾರೆ. ಆ ಪ್ಯಾನಲ್ನಲ್ಲಿ ಪೂರ್ವ ಸಿದ್ಧತೆಯಾಗಿ ಯಾರು ಹೌದು ಮೌಲ್ಯಮಾಪನ ಹೀಗೆ ಇರಬೇಕು ಅಂತ ಹೌದು ಪ್ಯಾನಲ್ ಮಾಡಬೇಕು ಅಂತ ಇದೆ. ಆದರೆ ನಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಗೌರ್ಮೆಂಟ್ ಕಾಲೇಜು, ಏಡೆಡ್ ಕಾಲೇಜು, ಅನ್ಏಡೆಡ್ ಕಾಲೇಜು ಅಂತ ಇದೆ. ಈ ರೀತಿಯಾಗಿ ಇದ್ದಾಗ ಅಲ್ಲಿ ಯಾರ್ಯಾರು ಎಲಿಜಿಬಲ್ ವ್ಯಾಲ್ಯೂಯೇಟರ್ಸ್ ಇದ್ದಾರೆ ಆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು, ಜೊತೆಗೆ ಎಷ್ಟು ಸ್ಕ್ರಿಪ್ಟು, ಎಷ್ಟು ಪೇಪರ್ಗಳು ಬರ್ತವೆ ಅನ್ನೋದು ಕೂಡ ಪೂರ್ವಯೋಜಿತವಾಗಿ ನಮಗೆ ಗೊತ್ತಿರುತ್ತೆ. ಯಾಕೆಂತಂದರೆ ನಾವು ಎಕ್ಸಾಮ್ ನಡೆಸುವಾಗ ಅಲ್ಲಿ ಎಷ್ಟು ಜನ ಅಬ್ಸೆಂಟ್ ಇದ್ದಾರೆ, ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ ಅನ್ನೋದು ಅಪ್ಡೇಟ್ ಆಗ್ತಾ ಇರುತ್ತೆ. ಈಗಿನ ಟೆಕ್ನಾಲಜಿ ಯುಗದಲ್ಲಿ ನಾವು ಪ್ರತಿದಿನನೂ ಅಪ್ಡೇಟ್ ಮಾಡ್ತಾ ಇದ್ರೆ ಎಷ್ಟು ಪೇಪರ್ ಬಂದಿದ್ದಾವೆ ಅಂತ ಗೊತ್ತಾಗುತ್ತೆ, ಎಷ್ಟು ವ್ಯಾಲ್ಯೂಯೇಟರ್ಸ್ ಬೇಕಾಗಿದೆ ಅಂತ ಗೊತ್ತಾಗುತ್ತೆ, ಅದರಲ್ಲಿ ಎಷ್ಟು ಜನ ಎಲಿಜಿಬಿಲಿಟಿ ಇದಾವೆ ಅಂತ ಗೊತ್ತಾಗುತ್ತೆ. 3 ವರ್ಷ ಮಾನದಂಡ ಮಾಡಿದ್ದಾರೆ. ಅದಕ್ಕೆ 3 ವರ್ಷ ಆದವರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ಹೇಳಿ ಆ ಮಾನದಂಡ ಎಷ್ಟು ಉತ್ತರ ಪತ್ರಿಕೆಗಳನ್ನ ವ್ಯಾಲ್ಯೂಯೇಟ್ ಮಾಡಬಹುದು ಅಂತ ಒಂದು ವ್ಯಾಲ್ಯೂಯೇಟರ್ ಆಗುತ್ತೆ ನೋಡಿ. ಇದು ಆಕ್ಚುಲಿ ಹಿಂದೆ ಸರ್ ಹೇಳ್ದಂಗೆ ಮೊದಲು ಸೆಂಟ್ರಲೈಸ್ ವ್ಯಾಲ್ಯೂಯೇಷನ್ ಇತ್ತು, ಅದಾದ್ಮೇಲೆ ಡಿಸೆಂಟ್ರಲೈಸ್ ಆಯಿತು. ಬೇರೆ ಬೇರೆ ಕೆಲವಷ್ಟು ಕಾಲೇಜುಗಳಲ್ಲಿ ಬಂಡಲ್ಗಳನ್ನು ಕಳಿಸೋದು, ಅಲ್ಲಿ ವ್ಯಾಲ್ಯೂಯೇಷನ್ ನಡೀತಾ ಇತ್ತು. ಇದಾದ್ಮೇಲೆ ಈಗ ಪ್ರೊಫೆಸರ್ ತಿಮ್ಮೇಗೌಡರು ಬಂದ್ಮೇಲೆ ಮತ್ತೆ ಸೆಂಟ್ರಲೈಸ್ ಆಯಿತು. ಬಟ್ ಈ ಸೆಂಟ್ರಲೈಸ್ ಮಾಡೋಕ್ಕಿಂತ ಮುಂಚೆ ಪ್ರೊಫೆಸರ್ ತಿಮ್ಮೇಗೌಡರಾಗಲಿ ಬೇರೆ ಅಧಿಕಾರಿಶಾಹಿಗಳಾಗಲಿ ಏನು ಯೋಚನೆ ಮಾಡಬೇಕಾಗಿತ್ತು ಅಂತಂದ್ರೆ, ಇಲ್ಲಿ ಮೂಲ ಸೌಲಭ್ಯ ಇದೆಯಾ, ಅದರ ಕೊರತೆ ಇದೆಯಾ, ಅದೆಲ್ಲವನ್ನ ಗಮನಕ್ಕೆ ತೆಗೆದುಕೊಂಡು ಒಂದೇ ಸೂರಿನಲ್ಲಿ ಮಾಡುವಂಥದ್ದು ಒಂದು ಒಳ್ಳೆ ಅಭಿಪ್ರಾಯನೇ, ಒಂದು ಒಳ್ಳೆ ವಿಚಾರನೆ. ಆದರೆ ಅದಕ್ಕೆ ಪೂರಕವಾದಂಥ ಬೇಕಾದಂಥ ಸೌಲಭ್ಯಗಳು, ಆಮೇಲೆ ಎಲ್ಲ ಎಲಿಜಿಬಲ್ ವ್ಯಾಲ್ಯೂಯೇಟರ್ಸು ಕೂಡ ಬರ್ತಾ ಇದ್ದಾರಾ? ಯಾಕೆ ಅಂತಂದರೆ ಬರಲಿಲ್ಲ ಅಂತಂದರೆ ನಾವು ಆ ಶಿಕ್ಷಣವನ್ನು ಕೊಡ್ತಾ ಇರೋದರ ಪ್ರಯೋಜನನೇ ಇಲ್ಲ. ಶಿಕ್ಷಣವನ್ನು ಕೊಡ್ತಾ ಇರೋಂಥ ಪ್ರಯೋಜನ ಇಲ್ಲ. ಇದು ಮೂಲ ಮಾನದಂಡ. ಇದು ಒಂದು ಮಗುವಿಗೆ ಒಂದು ಮಾರ್ಕ್ಸ್ ಕಡಿಮೆ ಆಯಿತು ಅಂತಂದರೆ ಅಲ್ಲಿ ಮಗುವಿನಿಂದ ಆ ಮಗುವಿನ ಭವಿಷ್ಯ ಜೊತೆಗೆ ಆ ಪೇರೆಂಟ್ಸು ಕೂಡ ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇರ್ತಾರೆ. ಖಂಡಿತ ಮಾತಾಡ್ತೀನಿ ಕೋಟೆಯವರೇ, ನಾನು ಅನಂತರಾಗಿ ನಿಮ್ಮನ್ನು ಮಾತಾಡ್ತೀನಿ. ಇಬ್ಬರು ರಂಜನ್ ಮತ್ತು ನಮ್ಮ ಜೊತೆಗೆ ಗಣೇಶ್ ಇದ್ದಾರೆ. ಸೊ ರಂಜನ್, ಈ ರೀತಿಯಾದಂಥ ಒಂದು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಡುತ್ತಾ ಅಂತ? ಸರ್ ಹೇಳ್ಬೇಕಂದ್ರೆ ಸರ್ ಹೇಳಿದ್ರು ಏನಂದರೆ ಬೆಂಗಳೂರು ಯೂನಿವರ್ಸಿಟಿಲಿ 3 ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ. ಅವ್ರ ವ್ಯಾಲ್ಯೂಯೇಷನ್ ಎಲ್ಲ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ, ಸೆಂಟ್ರಲೈಸ್ಡ್ ವ್ಯಾಲ್ಯೂಯೇಷನ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ. ಬಟ್ PUC ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಎಸ್ ಕಂಪೇರ್ ಟು ಅದರ್ ಯೂನಿವರ್ಸಿಟಿ ಎಷ್ಟಿದ್ದಾರೆ? ಅವರು ಸೆಂಟ್ರಲೈಸ್ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಗೌರ್ಮೆಂಟ್ಸಿಂದ ಫಂಡ್ ಬರುತ್ತೆ, ನಿಮ್ಗೆ ತುಂಬಾ ಫಂಡ್ ಬರುತ್ತೆ. ನಿಮ್ಗೆ ಅದು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಷ್ಟು ವ್ಯಾಲ್ಯೂಯೇಷನ್ ಮಾಡಬೇಕಂದ್ರೆ ಅವ್ರು ಸ್ಯಾಲ್ರಿ ಕೊಡ್ತಾರೆ ಅವ್ರಿಗೂ. ಆದರೆ ಇವ್ರು ಫಸ್ಟ್ ಥಿಂಕ್ ಮಾಡಬೇಕಾಗಿತ್ತು. ಸರ್ ಹೇಳ್ದಂಗೆ, ಶಿವಪೂಜಿ ಸರ್ ಹೇಳ್ದಂಗೆ 3 ಲಕ್ಷ ವಿದ್ಯಾರ್ಥಿಗಳಿಗೆ ಎಷ್ಟು ಜನ ಲೆಕ್ಚರ್ಸ್ ಬೇಕಾಗಿತ್ತು, ವ್ಯಾಲ್ಯೂಯೇಟರ್ ಎಷ್ಟು ಜನ ಬೇಕಾಗಿತ್ತು, ಸ್ಪೇಸ್ ಎಷ್ಟು ಬೇಕಾಗಿತ್ತು. ಯಾಕೆಂದ್ರೆ ನಾನು ಅಲ್ಲೇ ವ್ಯಾಲ್ಯೂಯೇಷನ್ ನಡೆಯೋ ಕಾಲೇಜ್ ಹತ್ರನೇ ಓಡಾಡ್ಬೇಕಾದ್ರೆ ನೋಡ್ತೀನಲ್ಲ, ಅಲ್ಲಿ ಸರ್ ಬರ್ತಾರೆ, ಯಾರೋ ಒಳಗೆ ಹೋಗ್ತಾರೆ,
ಅವ್ರಿಗೇನು ಒಳಗಡೆ ಏನು ಬರ್ಕೊಳೋದೇ ಆಗಲಿ, ಯಾರು ಒಳಗೆ ಹೋಗ್ತಾ ಇದ್ದಾರೆ ಅನ್ನೋದಾಗಲಿ ಅದು ಇರಲ್ಲ. ಮತ್ತು PUC ನಲ್ಲಿ 6 ಲಕ್ಷ ಜನಕ್ಕಿಂತ ಜಾಸ್ತಿನ ಇರ್ತಾರೆ. ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಎಷ್ಟು ಬೇಗ ರಿಸಲ್ಟ್ ಕೊಡ್ತಾರೆ. ಆದರೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಲವೊಂದು 2-3 ವರ್ಷ ಹಿಂದೆ ಏನಾಗಿತ್ತು ಅಂದರೆ ಡಿಗ್ರಿ ಎಕ್ಸಾಮ್ ಮುಗಿದ್ಮೇಲೆ ಹೈಯರ್ ಸ್ಟಡೀಸ್ಗೆ ಹೋಗಬೇಕು. ಹೈಯರ್ ಸ್ಟಡೀಸ್ ಎಕ್ಸಾಮ್ ಕಾಲ್ ಆದ್ರೂ ಇವ್ರು ಡಿಗ್ರಿ ಎಕ್ಸಾಮ್ ರಿಸಲ್ಟ್ ಕೊಟ್ಟಿರಲಿಲ್ಲ. ತುಂಬಾ ಪ್ರಾಬ್ಲಮ್ ಆಗುತ್ತೆ. ಏನಂದರೆ ಅವ್ರಿಗೆ ಶೆಡ್ಯೂಲ್ ಇಲ್ಲ, ಪ್ರತಿಯೊಂದು ಶೆಡ್ಯೂಲ್ ಇಲ್ಲ. ಮತ್ತು ಸರ್ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ರು CT ರವಿ ಸರ್ ಅವರು. ಅವ್ರಿಗೆ ಗೊತ್ತಿರುತ್ತೆ ಎಕ್ಸಾಮಲ್ಲಿ ಯಾವ ಥರ ನಡೆಸಬೇಕು, ವ್ಯಾಲ್ಯೂಯೇಷನ್ ಎಲ್ಲೋ ಯಾವ ಥರ ನಡೆಸಬೇಕು, ಅಂದರೆ ವ್ಯಾಲ್ಯೂಯೇಷನ್ ಡಿಪಾರ್ಟ್ಮೆಂಟ್ ನಡೆಸೋದಲ್ಲ. ಈ ವ್ಯಾಲ್ಯೂಯೇಟರ್ ನುಗ್ಗಿಬಿಟ್ರಲ್ಲ ಹಾಲಿಗೆ ಅವರೇನೆ. ಹಾಂ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದವರು ಅವ್ರು ಮಾಡ್ಬೋದು ಆ ಥರ. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ, ಎಲ್ಲ ಗೊತ್ತು ಅವ್ರಿಗೆ. ಯಾವ ಥರ ನಡೆಸ್ತಾ ಇದ್ರು, ಯಾವ ಥರ ನಡೀಬೇಕು, ನಾನು ಮಿನಿಸ್ಟರ್ ಆದಾಗ ಯಾವ ಥರ ನಡೆಸಿದ್ದೆ ಅದನ್ನು ತಿಳ್ಕೊಬೇಕಾಗಿತ್ತು ಸರ್ ಅವರು. ಇಲ್ಲಿ ಇವರು ಹೇಳಿದ ವಿಚಾರಕ್ಕೆ ಪೂರಕವಾಗಿ ಹೇಳೋದಿದ್ರೆ ಏನಂತ, ಇಲ್ಲಿ ಒಟ್ಟಾರೆ ಸೆಂಟ್ರಲೈಸ್ ಸಿಸ್ಟಮ್ ಏನಿದೆ ಅದನ್ನ ಡಿಸೆಂಟ್ರಲೈಸ್ ಸಿಸ್ಟಮ್ ಮಧ್ಯೆ ವ್ಯತ್ಯಾಸಗಳು ಬಂದಿದೆ. ಸರ್ ಒಂದಂದ್ರೆ ರಂಜನ್ ಮತ್ತೆ ಕೋಟಿ ಮತ್ತೆ ಅವ್ರು ಹೇಳೋದಂದ್ರೆ, ನಾವು ಸತ್ಯನಾರಾಯಣ ಪೂಜೆಗೆ 50 ಜನ ಬರ್ತಾರೆ ಅಂತ ಬೇಕಾದ ಸಿದ್ಧತೆ ಮಾಡ್ಕೊಳ್ತೀವಿ, ಹೂವು ಹಣ್ಣು ಫೋಟೋ ಎಲ್ಲ ಮಾಡ್ತೀವಿ. ಇಷ್ಟು 3 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಬೇಕಾದಂತ ಮೌಲ್ಯಮಾಪನಕ್ಕೆ ಯಾಕೆ ವಿಶ್ವವಿದ್ಯಾಲಯ ಆ ಸಿದ್ಧತೆ ಮಾಡ್ಕೊಳ್ಳೋದಿಲ್ಲ? ಆ ಮೂಲಭೂತ ಸೌಕರ್ಯಗಳನ್ನು ಕೊಡಕ್ಕೆ ಯಾಕೆ ಹಿಂದೆ ದೊಡ್ಡ ಪ್ರಮಾಣದಲ್ಲಿ? ನಾನು ಕುಲಸಚಿವನಾಗಿದ್ದಾಗ ನಾನು ಅನುಭವ ಹೇಳ್ತೇನೆ, ಇವಾಗಿರತಕ್ಕಂಥ ಕುಲಸಚಿವರು ಕೂಡ ಬಂದ ತಕ್ಷಣ ಯಾವುದೇ ಒಂದು ಕಾನೂನನ್ನ ಮೀರಿ ಅವ್ರು ಇಷ್ಟ ಬಂದಾಗ ಮಾಡೋಕ್ಕಾಗಲ್ಲ. ಯಾವುದೇ ಸಿದ್ಧತೆಗಳು ಮಾಡಿಲ್ಲ ಅಂತ ಆರೋಪ ಮಾಡೋದು ಸ್ವಲ್ಪ ಸಾಹೇಬ್ರಲ್ಲ, ನೀವು ಮೊದಲು ಹೇಳಿದಕ್ಕೆ ನಾನು ಹೇಳ್ಬಿಡ್ತೀನಿ. ನೀವು ಹೇಳ್ತಾ ಇರೋದು ಹೆಂಗಿದೆ ಅಂದ್ರೆ, ಈ ಕೆಟ್ಟೋಗಿರುವಂತಹ ವ್ಯವಸ್ಥೆಯನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೆ ನಾವು ಯಾರು ಮಾಡಬಾರ್ದು. ಇಡೀ ಕರ್ನಾಟಕ ರಾಜ್ಯದ ಒಳಗಡಿರುವಂತಹ ಎಲ್ಲಾ ಯೂನಿವರ್ಸಿಟಿಗಳನ್ನು ಹೋಲಿಸಿದ್ರೆ ಬೆಂಗಳೂರು ಯೂನಿವರ್ಸಿಟಿ ಇವತ್ತು ಕಟ್ಟ ಕಡೆ ಸ್ಥಾನದಲ್ಲಿದೆ. ಅಷ್ಟು ಕೆಟ್ಟ ವ್ಯವಸ್ಥೆಯಲ್ಲಿದೆ ನೋಡಿ. ಈ ದುರಂತ ವಿಧಾನಸೌಧದಿಂದ ಕೂಗಿದ್ರೆ ಕೇಳಿಸುತ್ತೆ. ಮಹಾರಾಣಿ ಕಾಲೇಜು, ಆರ್ಟ್ಸ್ ಕಾಲೇಜು, ಸೆಂಟ್ರಲ್ ಕಾಲೇಜು ಕುಡಿಯೋದಕ್ಕೆ ನೀರಿಲ್ಲ ನೋಡಿ. ಅಲ್ಲಿ ಆ ಡೆಸ್ಕ್ಗಳನ್ನು ನೋಡಿದ್ರೆ ಆ ಮೇಷ್ಟ್ಗಳೆಲ್ಲ ವ್ಯಾಲ್ಯೂಯೇಷನ್ ಮಾಡೋದಕ್ಕೆಲ್ಲ ಲೈನಿಗೆ ಕೂತಿದ್ದಾರೆ, ಎಕ್ಸಾಮ್ ಬರೆಕ್ ಕೂತಿದ್ದಾರೆ. ಈ ರೀತಿ ಕೆಟ್ಟ ವ್ಯವಸ್ಥೆನಲ್ಲಿ ಕೂರಿಸ್ತೀವಿ ಪರೀಕ್ಷೆಗಳನ್ನು ಅಂತ ಹೇಳಿದ್ರೆ ನಾಳೆ ಫಲಿತಾಂಶ ಹೆಂಗ್ ಬರುತ್ತೆ? ಈ ತರದ್ದು ಇದೇ ತರ ಆಗಿರೋದು. ಕಳೆದ 2 ವರ್ಷದಿಂದ ಫಲಿತಾಂಶ ಬಂದೇ ಇಲ್ಲ ಕಾಲೇಜುಗಳಿಗೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಬೆಂಗಳೂರು ಯೂನಿವರ್ಸಿಟಿ ಆಟ ಆಡ್ತಾ ಇದೆ. ಅವ್ರಿಗೆ ಬೇಜವಾಬ್ದಾರಿತನ ಇದೆ ನೋಡಿ. ಎಷ್ಟು ಮೇಷ್ಟ್ಗಳನ್ನ ಕೀಳಾಗಿ ಕಾಣಿಸ್ಕೊಳ್ಳೋದ್ರ ಜೊತೆಗೆ ಇಡೀ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಇವರು ಒಂದು ರೀತಿಯಲ್ಲಿ ಕೀಳಾಗಿ ನೋಡ್ತಾ ಇದ್ದಾರೆ. ರಂಜನ್ ಸರ್, ಇವಾಗ ಗಣೇಶ್ ಮಾರ್ಕಿ ಸರ್ ಇವಾಗ ಏನಂತಂದ್ರೆ, ನಾವು ಆಸ್ ಎ ಸ್ಟೂಡೆಂಟ್ ಆಗಿ ನಾವೇನ್ ಥಿಂಕ್ ಮಾಡ್ತಾ ಇದ್ವಿ, ನಮಗೆ ಮುಂಚೆ ಎಲ್ಲ ಫೀಲ್ ಆಗ್ತಾ ಇತ್ತು. ಯಾಕಂದ್ರೆ ಕಾನ್ಫಿಡೆನ್ಸ್ ಇರ್ತಿತ್ತು. ನಾನು ಇವಾಗ ಬರ್ದಿದ್ದೀನಿ, ನನಗೆ ಇದೇ ಇಷ್ಟೇ ಮಾರ್ಕ್ಸ್ ಬರ್ತದೆ ಅಂತ ಹೇಳಿ ಕ್ಯಾಲ್ಕುಲೇಟೆಡ್ ಇರ್ತಿದ್ರು ಸ್ಟೂಡೆಂಟ್ಸ್. ಸೊ ಅವ್ರಿಗೆ ರಿಸಲ್ಟ್ಸ್ ಬಗ್ಗೆ ಅಷ್ಟು ಗೊಂದಲ ಇರ್ತಿರ್ಲಿಲ್ಲ. ಸೊ ಇದ್ರ ಈ ಎಲ್ಲ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಸ್ಟೂಡೆಂಟ್ಸ್ಗೆ ಯಾವ ಸ್ಟೂಡೆಂಟ್ಸ್ಗೂ ಕಾನ್ಫಿಡೆನ್ಸ್ ಇಲ್ಲ. ಅವ್ರ ರಿಸಲ್ಟ್ಸ್ ಜಸ್ಟ್ ಲೈಕ್ ಕ್ಯಾನ್ ಬೇಸ್ಡ್ ಆನ್ ಲಕ್. ಅವ್ರಿಗೇನು ಅಂತಂದ್ರೆ ಮೌಲ್ಯಮಾಪನ ನಂಬ್ತಾ ಇಲ್ಲ, ಲಕ್ಕು ಅವ್ರಿಗೆ ಕಾನ್ಫಿಡೆನ್ಸ್ ಹೊಟ್ಟೋಗಿದೆ. ಇವಾಗ ನೋಡಿ, ನಾವು ಇವಾಗ ಯಾವುದೇ ಆಗಿರ್ತಕ್ಕಂಥ ಡಿಗ್ರಿ ಪ್ರಾಸೆಸ್ ಮಾಡಿ ಆಗಿರ್ತಕ್ಕಂಥ ಒಂದು ಹುಡುಗನ ನಾವು ಮೌಲ್ಯಮಾಪನ ಮತ್ತೆ ನಾವು ಮಾಡಿದ್ರೆ, 1-2-3 ಜನ ಮಾಡಿದ್ರೆ ಅಲ್ಲಿ ಸೇಮ್ ಮಾರ್ಕ್ಸ್ ಬಂದಿರುತ್ತೆ. ಯಾರಿಗೂ ಏನು ವ್ಯತ್ಯಾಸ ಬಂದಿರಲ್ಲ, ಸೇಮ್ ಮಾರ್ಕ್ಸ್ ಬಂದಿರುತ್ತೆ. ಅಲ್ಲಿ ಒಬ್ಬನಿಗೆ ಹೈ ಟ್ಯಾಲೆಂಟೆಡ್ ಇರ್ತಾನೆ, ಸ್ಕಿಲ್ಸ್ ಆಗಿರ್ಬೋದು, ಅವ್ನು ಕಮ್ಯುನಿಕೇಶನ್ ಆಗಿರ್ಬೋದು, ಟ್ಯಾಲೆಂಟೆಡ್ ಇರ್ತಾನೆ. ಇನ್ನೊಬ್ಬನು ಅವನು ಸಹ ಸೇಮ್ ಮಾರ್ಕ್ಸ್ ತಗೊಂಡಿರ್ತಾನೆ, ಅವ್ನಿಗೇನು ಸ್ಕಿಲ್ಸ್ ಗೊತ್ತಿರಲ್ಲ. ಅವ್ನು ಡಿಗ್ರಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿರ್ತಾನೆ ರೀ, BBM MBA ಜ್ಞಾನ ಆಗಿರ್ಬೋದು, ಇಂಗ್ಲೀಷೇ ಮಾತಾಡಕ್ಕೆ ಬರಲ್ಲ, ಕಮ್ಯುನಿಕೇಶನ್ ಇಲ್ಲ. ಬಟ್ ಇನ್ನೊಬ್ಬನು ಸೇಮ್ ಮಾರ್ಕ್ಸ್ ಬಂದಿರುತ್ತೆ, ಅವ್ನಿಗೆಲ್ಲ ಇರುತ್ತೆ. ಸೊ ಈ ಡಿಫ್ರೆನ್ಸ್ ಯಾಕೆ ಬರುತ್ತೆ? ಆಮೇಲೆ ಇನ್ನೂ ಒಂದು ಸರ್ ಹೇಳಿದ್ರು, ಅಷ್ಟು ನಾವು ಫಂಡ್ ಕೊಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತೇಳಿ. ಫಂಡ್ ಬಗ್ಗೆ ಮಾತೇ ಇಲ್ಲ ಸರ್. ಎಕ್ಸಾಮ್ ಫೀಸ್ ಅಂತೇಳಿ ಹುಡುಗರ ಹತ್ರ ಇವಾಗ ಏನು ಮಾಡಿದ್ದಾರೆ ಹೊಸ ಈ ವರ್ಷದಿಂದ, 2,500 ರೂಪಾಯಿನ ಜನರಲ್ ಸ್ಟೂಡೆಂಟ್ಸ್ ಕಟ್ಟಬೇಕು. OBC ಸ್ಟೂಡೆಂಟ್ಸ್ಗಳಿಗೆ ಏನು ಅಂತಂದ್ರೆ ಅವ್ರು ಕೇವಲ 50% ಮಾತ್ರ, ಅದು ಏನೋ ಇನ್ಕಮ್ ಸರ್ಟಿಫಿಕೇಟ್ಸ್ ಅದೆಲ್ಲ ಕೊಟ್ಟರೆ ಗೊಂದಲ, ಅದನ್ನೆಲ್ಲ ಪಾಸ್ ಮಾಡ್ಕೊಂಡ್ ಬಂದ್ರೆ ಏನೋ ಡಿಸ್ಕೌಂಟ್ ಕೊಡ್ತಾರೆ. ಆಮೇಲೆ ಇವಾಗ ಇನ್ನೂ ಒಂದು ಬೆಂಗಳೂರು ಯೂನಿವರ್ಸಿಟಿ ಏನು ಅಂತಂದ್ರೆ, ನೀವು ಫುಲ್ ಫೀಸ್ ಏನು ಕಟ್ಟಬೇಕು ಅದನ್ನ ಪೂರ್ತಿ ಕಟ್ಬಿಡಿ, ಎಕ್ಸಾಮಿಗೆ ಅಲ್ಲಿಗೆ ನಡೆಸ್ತೀವಿ ನಾವು, ನಿಮಗೆ ಅಟೆಂಡೆನ್ಸ್ ನೋಡ್ಬಿಟ್ಟು ಆಮೇಲೆ ನಿಮ್ಮ ಫಂಡ್ಗೆ ನಾವು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಅದೆಲ್ಲ ಬಿಡ್ಲಿ, 2,500 ರೂಪಾಯಿನ ಪರ್ ಸ್ಟೂಡೆಂಟ್ ಇಂದ ಕಲೆಕ್ಟ್ ಮಾಡಿದ್ರೆ ಆ ಅಮೌಂಟ್ ಎಲ್ಲಿಗೆ ಹೋಗುತ್ತೆ? ಆಮೇಲೆ ಇನ್ನೂ ಒಂದು ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಡೋದ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದ್ರೆ, ನಾವು ಇರೋದೇ ಸೆಂಟ್ರಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು. ನಾವು ಸೆಂಟ್ರಲ್ ಕಾಲೇಜಿನಲ್ಲಿ ನಾವು ಓಡಾಡ್ತಾ ಇರ್ತೀವಿ. ಆ ಪೇಪರ್ ಬಂಡಲ್ಗಳಿದೆಯಲ್ಲ ಸರ್, ಅದು ಎಷ್ಟು ವ್ಯಾಲ್ಯೂಟೆಡ್ ಅಂತಂದ್ರೆ, ಅದು ಅಲ್ಟಿಮೇಟ್ ಒಂದು ಸ್ಟೂಡೆಂಟ್ ಲೈಫ್ಗೆ ಅಲ್ಟಿಮೇಟ್. ಅದು ಎಕ್ಸಾಮ್ ಪೇಪರ್ಸ್ ಅದನ್ನ ಇವರು ಗೂಡ್ಸ್ ಗಾಡಿಯಲ್ಲಿ ಸಾಗಿಸ್ತಾರೆ. ಆಮೇಲೆ ಇವರು ಅದನ್ನ ಸ್ಟೋರ್ ಮಾಡ್ತಿರೋದು ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಆ ಬಿಲ್ಡಿಂಗಿಗೆ ಒಂದಕ್ಕೂ ಕಿಟಕಿ ಇಲ್ಲ. ಆ ಸ್ಟೋರ್ ಮಾಡಿರ್ತಕ್ಕಂಥ ಏನಿದೆಯಲ್ಲ ಅದು ಪೇಪರ್ಸ್ಗೆ ಯಾನಾದ್ರೂ ಒಬ್ನು ಕಡ್ಡಿಗೆ ಹೋದ್ರ ಅಂತಂದ್ರೆ ಇಡೀ ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಇರೋ ಪೇಪರ್ ಎಲ್ಲ ಸುಟ್ಟೋಗುತ್ತೆ, ಅಥವಾ ಮಳೆ ಬಂದ್ರೆ ಎಲ್ಲ ನೆಂದೋಗುತ್ತೆ. ಈ ರೀತಿ ಆಗಿರ್ತಕ್ಕಂಥದ್ದಾದ್ರೆ ನಮಗೆ ಕಾನ್ಫಿಡೆನ್ಸ್ ಬರೋದು ಹೆಂಗೆ?
ಸೊ ನಾವು ಲಕ್ ಮೇಲೆ ಕುಂದ್ರಬಾರ್ದು. ವಿದ್ಯಾರ್ಥಿಗಳಿಗೆ ನಮಗೆ ಭರವಸೆ ಕೊಡಿ, ಸ್ಟೂಡೆಂಟ್ಸ್ಗಳಿಗೆ ಒಂದು ಭರವಸೆ ಕೊಡಿ. ಆವಾಗ ಅದು ಏನು ಲೆಕ್ಚರರ್ಸ್ಗಳೇನು ಇವ್ಯಾಲ್ಯೂಷನ್ ಬರ್ತಾರಲ್ಲ, ಅವ್ರು ನಮ್ಮ ಜೊತೆ ಬಂದು ಕೂತ್ಕೊಂಡು ಅಲ್ಲಿ ಪಾರ್ಕಲ್ಲೆಲ್ಲ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಫೇಸ್ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡೋದಾಗ್ಲಿ, ಅವ್ರಿಗೆ ಇದು ರೆಸ್ಟ್ ಇಲ್ಲ. ಅವ್ರಿಗೆ ಅಲ್ಲಿ ತುಂಬ ಪಾರ್ಕಿ ತುಂಬ ಗಲೀಜಾಗಿದೆ, ಅವ್ರಿಗೆ ಕುಂದ್ರಕ್ಕೆ ಸಹ ವ್ಯವಸ್ಥೆ ಇಲ್ಲ. ಅವ್ರ ಗಾಡಿ ಪಾರ್ಕಿಂಗ್ ಅಂತೂ ಬಿಡಿ, ಅವಿನ್ಯೂ ರೋಡಲ್ಲೆಲ್ಲ ಪಾರ್ಕ್ ಮಾಡೋರೆಲ್ಲ ಬಂದು ಗಾಡಿ ಅಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ. ಇಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ. ಒಂದು ಬ್ರೇಕ್ ತೊಗೊಳ್ತೀನಿ, ಯಾಕಂತಂದ್ರೆ ಇದು ಬಹಳ ಗಂಭೀರವಾದಂತಹ ಒಂದು ವಿಚಾರ. ಪುಟ್ಟರಾಜು ಹೇಳ್ತಾ ಇದ್ರು ಆ ರೀತಿ ತಾವು ಹೇಳೋ ಪ್ರಕಾರ ಯಾವುದೇ ರೀತಿ ಸಿದ್ಧತೆಗಳು ಮಾಡೋದೇ ಇಲ್ಲ ಅನ್ನೋಂಥ ಸುಳ್ಳು ಅಂತ ಹೇಳ್ತಾರೆ. ಆದ್ರೆ ನಿಜಕ್ಕೂ ಕೂಡ ಇಷ್ಟೊಂದು ಸಮಸ್ಯೆಗಳಿದಾವಲ್ಲ. ನಾನು ಹೇಳ್ತಾ ಇರೋದು ನೀವು ಕುಡಿಯೋ ನೀರು ಕೊಡ್ತಿರೋ ಅಥವಾ ಅಲ್ಲಿ AC ಕೊಡ್ತಿರೋ ಪ್ರಶ್ನೆ ಅದಲ್ಲ. ನಮ್ಮ ವಿದ್ಯಾರ್ಥಿಗಳ ಮೌಲ್ಯಮಾಪನ ಸರಿಯಾದ ರೀತಿ ಆಗಬೇಕು. ಅಲ್ಲಿ ಯಾವುದೇ ರೀತಿ, ಮೊನ್ನೆ ಒಂದು PUCಯಲ್ಲಿ 0 ಮಾರ್ಕ್ಸ್ ಹಾಕಿದ್ರು ಮೌಲ್ಯಮಾಪನ, ಅವ್ರು ರಿವ್ಯಾಲ್ಯೂಯೇಷನ್ ಮಾಡಿದಾಗ 100 ಮಾರ್ಕ್ಸ್ ಬಂದಿರತಕ್ಕಂಥ. ಹಾಗಾದರೆ ಇಂಥ ಒಂದು ವ್ಯವಸ್ಥೆಯಲ್ಲಿ ನಡೆಯುವಂಥ ಮೌಲ್ಯಮಾಪನದಿಂದ ನಮ್ಮ ವಿದ್ಯಾರ್ಥಿಗಳ, ಈಗಾಗಲೇ ರಂಜನ್ ಮತ್ತು ಗಣೇಶ್ ಹೇಳೋ ಪ್ರಕಾರ 3 ಲಕ್ಷ ವಿದ್ಯಾರ್ಥಿಗಳು ಲಕ್ಕನ್ನು ಅನ್ವಯಿಸಬೇಕಾ? ನಾನು ಪುಟ್ಟರಾಜನ ಕೇಳ್ತಾ, ಯಾಕಂದ್ರೆ ಅವ್ರು ಇಲ್ಲ, ಆದರೂ ಕೂಡ ಅವರೇ ಈಗ ಅಧಿಕೃತ ನಮಗೆ ಉತ್ತರ ಕೊಡಬೇಕಾಗುತ್ತೆ. ನಮ್ಮ ಜೊತೆಗೆ ವಿಶ್ವವಿದ್ಯಾಲಯದ ಕುಲಪತಿಗಳಂತ ತಿಮ್ಮೇಗೌಡರು ಕೂಡ ಸೇರ್ಕೋಬೋದು, ಪ್ರೊಫೆಸರ್ ತಿಮ್ಮೇಗೌಡರು. ಅದಕ್ಕಿಂತ ಮೊದಲು ಒಂದು ಬ್ರೇಕ್.